ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ರೀನಲ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ರೀನಲ್ ಸಿಸ್ಟಮ್ ಇಂಟ್ರೊಡಕ್ಷನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನೋಡೋಣ. ಸೊ ರೀನಲ್ ಸಿಸ್ಟಮ್ ಈಸ್ ಆಲ್ಸೋ ನೋನ್ ಆಸ್ ಯೂರಿನರಿ ಸಿಸ್ಟಮ್. ಓಕೆ, ರೀನಲ್ ಸಿಸ್ಟಮನ್ನು ನಾವು ಯೂರಿನರಿ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ರೀನಲ್ ಸಿಸ್ಟಮ್ ಆರ್ ಯೂರಿನರಿ ಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಎಕ್ಸ್ಕ್ರಿಯೇಟರಿ ಸಿಸ್ಟಮ್. ಹೌದು ಸರ್, ಇದೇನಿದೆ, ಇದೊಂದು ಪಾರ್ಟ್ ಆಫ್ ಎಕ್ಸ್ಕ್ರಿಯೇಟರಿ ಸಿಸ್ಟಮ್. ಸೊ ಎಕ್ಸ್ಕ್ರಿಯೇಟರಿ ಸಿಸ್ಟಮ್ ಏನು ಮಾಡುತ್ತೆ, ನಮ್ಮ ಬಾಡಿಯಿಂದ ವೇಸ್ಟನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ಏನು ಮಾಡುತ್ತೆ? ವೇಸ್ಟ್ ಎಕ್ಸ್ಕ್ರೀಟ್ ಮಾಡುತ್ತೆ. ಓಕೆ, ಸೊ ನಮ್ಮ ಬಾಡಿಯಿಂದ ವೇಸ್ಟನ್ನು ಎಕ್ಸ್ಕ್ರೀಟ್ ಮಾಡೋ ಸಿಸ್ಟಮನ್ನು ನಾವು ಎಕ್ಸ್ಕ್ರಿಯೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ನಮ್ಮ ರೀನಲ್ ಸಿಸ್ಟಮ್ ಕೂಡ ಏನಿದೆ, ಇಟ್ ಈಸ್ ಅ ಪಾರ್ಟ್ ಆಫ್ ಎಕ್ಸ್ಕ್ರಿಯೇಟರಿ ಸಿಸ್ಟಮ್. ಓಕೆ, ನೆಕ್ಸ್ಟ್ ದಿ ರೀನಲ್ ಸಿಸ್ಟಮ್ ರಿಮೂವ್ ವೇಸ್ಟ್ ಆ್ಯಂಡ್ ಎಕ್ಸೆಸ್ ಫ್ಲೂಯಿಡ್ ಫ್ರಮ್ ದಿ ಬಾಡಿ. ಯಸ್, ಇದು ಏನು ಮಾಡುತ್ತೆ, ನಮ್ಮ ಬಾಡಿಯಿಂದ ವೇಸ್ಟನ್ನು ರಿಮೂವ್ ಮಾಡುತ್ತೆ. ಓಕೆ, ನಮ್ಮ ಬಾಡಿಯಿಂದ ವೇಸ್ಟನ್ನು ರಿಮೂವ್ ಮಾಡುತ್ತೆ ಆ್ಯಂಡ್ ನಮ್ಮ ಬಾಡಿಯಿಂದ ಎಕ್ಸೆಸಿವ್ ಫ್ಲೂಯಿಡ್, ಜಾಸ್ತಿ ಆಗಿರೋ ಫ್ಲೂಯಿಡ್ ಏನು ಮಾಡುತ್ತೆ, ನಮ್ಮ ಬಾಡಿಯಿಂದ ರಿಮೂವ್ ಮಾಡುತ್ತೆ. ಓಕೆ, ರೀನಲ್ ಸಿಸ್ಟಮ್ ಅಥವಾ ಯೂರಿನರಿ ಸಿಸ್ಟಮ್ ಏನು ಮಾಡುತ್ತೆ ಸರ್, ಇದು ವೇಸ್ಟನ್ನು ರಿಮೂವ್ ಮಾಡುತ್ತೆ, ನಮ್ಮ ಬ್ಲಡ್ ಒಳಗಡೆ ಇರೋ ವೇಸ್ಟನ್ನು ರಿಮೂವ್ ಮಾಡುತ್ತೆ, ಎಕ್ಸೆಸಿವ್ ಫ್ಲೂಯಿಡನ್ನು ರಿಮೂವ್ ಮಾಡುತ್ತೆ ಥ್ರೂ ದಿ ಯೂರಿನ್. ಓಕೆ, ಯೂರಿನ್ ಮೂಲಕ ಇದು ಏನು ಮಾಡುತ್ತೆ, ವೇಸ್ಟ್ ಆ್ಯಂಡ್ ಎಕ್ಸೆಸಿವ್ ಫ್ಲೂಯಿಡನ್ನು ಹೊರಗಡೆ ಹಾಕುತ್ತೆ. ಓಕೆ, ಸೊ ಯಾವ್ಯಾವ ಕಾಂಪೋನೆಂಟ್ಸ್ ಇರ್ತವೆ, ಯಾವ್ಯಾವ ಪಾರ್ಟ್ಸ್ ಇರ್ತವೆ ನಮ್ಮ ಯೂರಿನರಿ ಸಿಸ್ಟಮ್ ಒಳಗಡೆ ಅಂತ ಕೇಳಿದಾಗ, ಸೊ ಕಿಡ್ನಿ ಫಸ್ಟ್ ಏನು ಬರುತ್ತೆ, ಕಿಡ್ನಿ, ರೈಟ್ ಕಿಡ್ನಿ ಆ್ಯಂಡ್ ಲೆಫ್ಟ್ ಕಿಡ್ನಿ ಎಷ್ಟಿರ್ತವೆ, 1 ಪೇರ್ ಆಫ್ ಕಿಡ್ನಿ ಆರ್ ಏನಂತ ಹೇಳ್ಬೋದು ನಾವು, 2 ಕಿಡ್ನಿಗಳಿರ್ತವೆ. ರೈಟ್ ಇರೋದು ರೈಟ್ ಕಿಡ್ನಿ, ಲೆಫ್ಟ್ ಇರೋದು ಲೆಫ್ಟ್ ಕಿಡ್ನಿ. ಓಕೆ, ಸೊ ಕಿಡ್ನಿ ಏನು ಮಾಡುತ್ತೆ ಸರ್, ಫಿಲ್ಟ್ರೇಷನ್ ಮಾಡುತ್ತೆ. ಏನು ಮಾಡುತ್ತೆ? ಫಿಲ್ಟ್ರೇಷನ್ ಮಾಡುತ್ತೆ, ವೇಸ್ಟನ್ನು ರಿಮೂವ್ ಮಾಡುತ್ತೆ. ಓಕೆ, ಸೊ ವೇಸ್ಟ್ ಎಲ್ಲ ಎಲ್ಲಿ ಕಲೆಕ್ಟ್ ಆಗಿ ಏನಾಗುತ್ತೆ, ಅದು ಯೂರಿನ್ ಫಾರ್ಮ್ ಆಗುತ್ತೆ. ಏನಾಗುತ್ತೆ? ಯೂರಿನನ್ನು ಫಾರ್ಮೇಷನ್ ಮಾಡುತ್ತೆ. ಕಿಡ್ನಿ ಏನು ಮಾಡುತ್ತೆ, ಯೂರಿನ್ ಫಾರ್ಮೇಷನ್ ಮಾಡುತ್ತೆ. ಸೊ ಕಿಡ್ನಿಯಿಂದ ಯೂರಿನ್ ಎಲ್ಲಿಗೆ ಬರುತ್ತೆ, ಕಿಡ್ನಿಯಿಂದ ಯೂರಿನ್ ಬರುತ್ತೆ ಯೂರೇಟರ್. ಓಕೆ, ಸೊ ರೈಟ್ ಕಿಡ್ನಿಗೆ ರೈಟ್ ಯೂರೇಟರ್, ಲೆಫ್ಟ್ ಕಿಡ್ನಿಗೆ ಲೆಫ್ಟ್ ಯೂರೇಟರ್. ಓಕೆ, ಸೊ ಕಿಡ್ನಿಯಲ್ಲಿ ಏನಾಗುತ್ತೆ, ಯೂರಿನ್ ಪ್ರೊಡ್ಯೂಸ್ ಆಗುತ್ತೆ ಸರ್. ಯೂರಿನ್ ಏನಾಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಯೂರಿನ್ ಕಿಡ್ನಿಯಿಂದ ಬ್ಲಾಡರ್ ತನಕ ಬರುತ್ತೆ, ಕಿಡ್ನಿಯಿಂದ ಬ್ಲಾಡರ್ ತನಕ ಬರುತ್ತೆ. ಎಲ್ಲಿ ತನಕ ಬರುತ್ತೆ? ಬ್ಲಾಡರ್ ತನಕ ಬರುತ್ತೆ ಥ್ರೂ ರೈಟ್ ಆ್ಯಂಡ್ ಲೆಫ್ಟ್ ಯೂರೇಟರ್. ಓಕೆ, ಸೊ ಬ್ಲಾಡರ್ ಒಳಗಡೆ ಏನಾಗುತ್ತೆ ಸರ್, ಇಲ್ಲಿ ಟೆಂಪರರಿ ಸ್ಟೋರ್ ಆಗುತ್ತೆ. ಓಕೆ, ಸೊ ದಿ ಯೂರಿನ್ ಈಸ್ ಟೆಂಪರರಿಲಿ ಸ್ಟೋರ್ಡ್ ಇನ್ ದಿ ಬ್ಲಾಡರ್. ಸ್ಟೋರ್ ಆಗಿದ್ಮೇಲೆ ಸೊ ಯಾವಾಗ ಬ್ಲಾಡರ್ ಫುಲ್ ಆಗುತ್ತೆ, ಓಕೆ, ಸೊ ಯಾವಾಗ ಬ್ಲಾಡರ್ ಫುಲ್ ಆಗುತ್ತೆ ಅಥವಾ ಯೂರಿನೇಷನ್ ಮಾಡೋ ಸಮಯದಲ್ಲಿ, ಯೂರಿನೇಷನ್ ಮೀನ್ಸ್ ಮೆಚುರೇಷನ್ ಅಥವಾ ವಾಯ್ಡಿಂಗ್ ಅಂತ ಕೂಡ ನಾವು ಹೇಳ್ಬೋದು. ಸೊ ಯೂರಿನ್ ಮಾಡೋ ಸಮಯದಲ್ಲಿ ಅದು ಯೂರೆತ್ರಾಯಿಂದ ಹೊರಗಡೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನೇನಿದ್ದಾವೆ, ರೈಟ್ ಕಿಡ್ನಿ, ಲೆಫ್ಟ್ ಕಿಡ್ನಿ, ಅಂದರೆ ಕಿಡ್ನಿ ಇದೆ ಸರ್. ಕಾಂಪೋನೆಂಟ್ಸ್ ಆಫ್ ಅವರ್ ಯೂರಿನರಿ ಸಿಸ್ಟಮ್ ಒಳಗಡೆ ಏನಿದೆ, ಕಿಡ್ನಿ ಇದೆ ಫಸ್ಟ್. ಸೆಕೆಂಡ್ ಏನಿದೆ, ಯೂರೇಟರ್ ಇದೆ. ಓಕೆ, ಸೊ ಥರ್ಡ್ ಏನಿದೆ, ಬ್ಲಾಡರ್ ಇದೆ. ಆ್ಯಂಡ್ ಫೋರ್ತ್ ಏನಿದೆ, ಯೂರೆತ್ರಾ. ಓಕೆ, ಸೊ ನಾವು 1 by 1 ನೆಕ್ಸ್ಟ್ ವಿಡಿಯೋದಲ್ಲಿ ಕಿಡ್ನಿ ಬಗ್ಗೆ ಡಿಸ್ಕಸ್ ಮಾಡೋಣ, ಯೂರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ, ಬ್ಲಾಡರ್ ಬಗ್ಗೆ ಡಿಸ್ಕಸ್ ಮಾಡೋಣ ಆ್ಯಂಡ್ ಯೂರೆತ್ರಾ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.